ಯಾರು ಹಿಂದ್ಗಡೆ ಎರಡು ಲೈನ್ ಮಾಡಿ ಎಲ್ಲರೂ ಎಲ್ಲ ಶಿಸ್ತನ್ನ ಕಾಪಾಡಬೇಕು. ಹಿಂದ್ಗಡೆ ಎರಡು ಲೈನ್ ಮಾಡ್ರಿ, ಎರಡು ಲೈನ. ಬಕರುಕ್ಕುಂ ಸಾಗುವಳಿದಾರರ ರೈತರಿಗೆ ಹಕ್ಕುಪತ್ರ ಕೊಡಬೇಕು. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಹಕ್ಕು ನಮ್ಮ ಭೂಮಿ. ಉಳುವವನೇ ಭೂಮಿಯ ಒಡೆಯ, ಉಳುವವನೇ ಭೂಮಿಯ ಒಡೆಯ. ರೈತರೇ ಒಂದಾಗಿ. ರೈತರೆಲ್ಲರೂ ಒಂದಾಗಿ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಬಗರುಕ್ಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಲೇಬೇಕು. ಬಗರುಕ್ಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಲೇಬೇಕು. ಬಗರುಕ್ಕುಂ ಸಾಗುವಳಿದಾರರಿಗೆ ಒಕ್ಕಲಿಸುವುದನ್ನು ನಿಲ್ಲಿಸಬೇಕು. ಸರಿಯಾಗಿ ಲೈನ್ ಮಾಡಬೇಕು, ಲೈನ್ ಮಾಡ್ರಿ ಸರಿಯಾಗಿ. ದಯವಿಟ್ಟು ಹಿಂದ್ಗಡೆ ಸರ್ವು ಎಲ್ಲರೂ ಯಾರು ಲೈನ್ ಮಾಡ್ರಿ. ನಮ್ಮ ಮೈಕ್ ಗಾಡಿ ಮುಂದುವರಕ್ಕೆ ಅವಕಾಶ ಕೊಡ್ರಿ. ಮೈಕ್ ಗಾಡಿ ಹೋಗಿ ನೀವೆಲ್ಲ ರೈತರು ಲೈನ್ ಮಾಡಬೇಕು. ಲೈನ್ ಮಾಡಿ, ಲೈನ್ ಮಾಡಿ, ಏನು ತೊಂದರೆ ಇಲ್ಲ. ನೇತೃತ್ವದಲ್ಲಿ, ದಲಿತ ಹಕ್ಕುಗಳ ಸಮಿತಿಯ ನೇತೃತ್ವದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಬಗರುಕ್ಕುಂ ಸಾಗುವಳಿದಾರರ ಒಂದು ಹಕ್ಕುಪತ್ರಕ್ಕಾಗಿ ಏನು ಸರ್ಕಾರ ಕೃಷ್ಣ ಬೈರೇಗೌಡರು ಒಂದು ಮೊನ್ನೆ ಆದೇಶನ ಹೊರಡಿಸಿದ್ದಾರೆ. ಇಮಿಡಿಯೇಟ್ಲಿಯಾಗಿ ತಾಲೂಕುಗಳಲ್ಲಿ, ನಿಮ್ಮ ಹಳ್ಳಿಗಳಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕು. ಯಾರು ನಿಜವಾಗಿ ಸಾಗುವಳಿ ಮಾಡ್ತಾರೋ ಅಂಥವ್ರಿಗೆ ಹಕ್ಕುಪತ್ರ ಕೊಡಬೇಕು ಅಂಥೇಳಿ ಅವರು ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ಹಳ್ಳಿಗಳಲ್ಲಿ ತಲಾಟಿಗಳು ತಿರುಗಾಡಿ ಸರ್ವೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಉದ್ದೇಶ ಏನು, ಅವರು ಯಾವಾಗಿದ್ರೂ ಒಂದು ಸಾರಿ ನಮ್ಗೆ ಹಕ್ಕುಪತ್ರ ಕೊಡಲೇಬೇಕು, ಅಲ್ಲಿವರೆಗೆ ನಾವು ಬಿಡೋಂಗಿಲ್ಲ. ಅದು ಎರಡನೇದು. ಆದ್ರೆ ಅವ್ರು ಏನು ಪರಿಶೀಲನೆ ಮಾಡೋ ಹೊತ್ನಾಗ ಆ ಜಮೀನು ಸಾಗುವಳಿ ಅದ ಅಥವಾ ಸಾಗುವಳಿ ಇಲ್ಲ,
ಇವೆಲ್ಲ ಹಲವಾರು ಕಾನೂನುಗಳನ್ನು ಹಚ್ಚಿ ಅವ್ರು ರಿಜೆಕ್ಟ್ ಮಾಡಬೇಕು ಅನ್ನತಕ್ಕಂಥ ಪ್ರಯತ್ನದಲ್ಲಿ ಎಲ್ಲ ಅಧಿಕಾರಿಗಳು ಹೊಂಟಿದ್ದಾರೆ. ಅದ್ರ ಜೊತೆ ಸರ್ಕಾರನೂ ಮುಂದ್ಗಡೆ ಹೇಳೋದೊಂದು, ಹಿಂದ್ಗಡೆ ಮಾಡೋ ಕೆಲಸ ಒಂದು, ಇನ್ನೊಂದು. ಯಾಕಂತಂದ್ರೆ ನಾವೆಲ್ಲ ಸರ್ವೆ ಮಾಡಿ ಮಾಹಿತಿಯನ್ನು ಕಳಿಸ್ಕೊಡ್ರಿ, ನಾವೆಲ್ಲರಿಗೆ ಹಕ್ಕುಪತ್ರ ಕೊಡ್ತೇವೆ ಅಂತ ಹೇಳ್ಕೊಂಡಿದ್ದೀವಿ. ಆದರೆ ಹಿಂದ್ಗಡೆ ಏನು ಸರಿಯಾಗಿ ಆ ಅಧಿಕಾರಿಗಳನ್ನು ನೋಡಿ, ಅದು ಸರಿಯಾಗಿ ಯಾವ ಜಮೀನದೋ, ಅರಣ್ಯ ಇಲಾಖೆದೋ, ಹುಲ್ಲುಗಾವಲದೋ, ಗೋಮಾಳದೋ, ಏನೇನು ಅದರ ಕಂದಾಯ ಇಲಾಖೆದೋ ಅವೆಲ್ಲವನ್ನು ಕೇಳಿಕೊಂಡು ಯಾವುದು ಕೊಡ್ಲಕ್ಕೆ ಬರ್ತದೆ, ಯಾವುದು ಕೊಡ್ಲಕ್ಕೆ ಬರೋದಿಲ್ಲ ಅನ್ನೋದನ್ನು ಆಮೇಲೆ ತೀರ್ಮಾನ ಮಾಡ್ತಾರೆ ಅವರು. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಹೋರಾಟ ಯಾಕಂತಂದ್ರೆ ಯಾವುದೇ ಜಮೀನಾಗಿರಲಿ, ಹುಲ್ಲುಗಾವಲಾಗಿರಲಿ ಮತ್ತು ಗೋಮಾಳ ಕೃಷಿ ಕೂಲಿಕಾರರು ನಿರಂತರವಾಗಿ ಸುಮಾರು 30, 40, 50 ವರ್ಷಗಳಿಂದ ಭೂಮಿಯನ್ನು ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ. ಅಕ್ರಮ ಭೂಮಿ ಸಕ್ರಮ ಮಾಡಿರಿ ಅಂತ ನಿರಂತರವಾದಂಥ ಹೋರಾಟಗಳು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಭೀಮಸಿ ಕಲಾದಿಗೆ ಅವರು ಆದಿಯಾಗಿ ಹಿಡ್ಕೊಂಡು ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದದ. ಮೊನ್ನೆ ಆಗಸ್ಟ್ 5ನೇ ತಾರೀಕಿನ ದಿವಸ ನಮ್ಮ ಭೀಮಸಿ ಕಲಾದಿಗೆ ಅವರು ನಿಧನರಾದರು. ಹೋರಾಟ ಮಾಡಿ ಬಡವರಿಗಾಗಿ, ರೈತರಿಗಾಗಿ ಹೋರಾಟ ಮಾಡಿ ಬರಿಗಾಲಿನಿಂದ ನಡೆದು ನೀರಾವರಿ ಆಗಬೇಕು ನಿಮ್ಮ ಜಿಲ್ಲೆಗೆ ಅಂಥೇಳಿ ಹೋರಾಟ ಮಾಡುವಂಥ ವ್ಯಕ್ತಿ ಮೊನ್ನೆ ನಿಧನರಾದರು. ಅವರು ನಿಧನರಾದ ನಂತರ ಇದು ಮೊದಲ ಹೋರಾಟ ನಮ್ಮದು, ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ಬಗರ್ ಹುಕುಂ ಸಾಗುವಳಿದಾರ. ಒಂದು ವೇಳೆ ಇವತ್ತು ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಕಂದಾಯ ಇಲಾಖೆಯ ಸಚಿವರು ಎಲ್ಲೆಲ್ಲಿ ಆಯಾ ಜಿಲ್ಲೆಗಳಲ್ಲಿ ರೈತರು ಸಾಗುವಳಿ ಮಾಡ್ಕೊಂಡಿದ್ದಾರೆ, ಅಕ್ರಮ ಭೂಮಿಯನ್ನು ಸಾಗುವಳಿ ಮಾಡ್ಕೊಂಡಿದ್ದಾರೆ, ಅವರಿಗೆಲ್ಲ ಹಕ್ಕುಪತ್ರ ಕೊಡಬೇಕು. ಆ ಕಾರಣಕ್ಕಾಗಿ ಎಲ್ಲೆಲ್ಲಿ ಅರ್ಹರದಾರ ಆ ಅರ್ಹರ ಲಿಸ್ಟನ್ನು ನಾವು ಕಳಿಸ್ರಿ ಅಂತೇಳಿ ಸರ್ಕಾರ ಹೇಳಿದೆ. 25ನೇ ತಾರೀಕಿಗೆ ಗಡುವು ಕೊಟ್ಟಾರ. ಹಾಗಾಗಿ ನಾವು 25ನೇ ತಾರೀಕಿನ ಒಳಗಡೆ ಜಿಲ್ಲಾಧಿಕಾರಿಗೆ ಹೇಳಬೇಕಾಗ್ಯದ. ನಾವು ಸುಮಾರು ದಿವಸದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. 50 ನಂಬರ್ ಫಾರ್ಮ್ ತುಂಬಿವಿ, 53 ನಂಬರ್ ಫಾರ್ಮ್ ತುಂಬಿವಿ, 57 ನಂಬರ್ ಫಾರ್ಮ್ ತುಂಬಿವಿ. ಮೊನ್ನೆ ಮತ್ತೆ ಅವ್ರು ಏನು ಹೇಳಿದರು, ಆನ್ಲೈನ್ ಮ್ಯಾಗ ಅರ್ಜಿ ಹಾಕ್ಕೊಡ್ರಿ ಅಂತ ಹೇಳಿದರು. ಆನ್ಲೈನ್ ಮ್ಯಾಗೂ ಅರ್ಜಿ ಹಾಕ್ಕೊಂಡಿದ್ದವು. ಇನ್ನು ಕೆಲವರು ಬೇಸತ್ತು ಏನಪ್ಪ ಅರ್ಜಿ ತುಂಬ್ರಿ ಅಂತಾರೆ. ತುಂಬಿ ನಮ್ಮ ಜೀವನನೇ ಹೋಯ್ತು, ಇವತ್ತಿನ ಏನೂ ಮಂಜೂರು ಮಾಡ್ತಾ ಇಲ್ಲ ಅಂತ ಕೆಲವರು ನಿರಾಶರಾಗಿ ಅರ್ಜಿನೂ ತುಂಬಿಲ್ಲ. ಹಾಗೆ ಭೂಮಿಯನ್ನು ಸಾಗುವಳಿ ಮಾಡ್ಕೊಂಡು ಅದಾರೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಾವು ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಏನಂತ, ರೈತರು ಯಾವುದೇ ಜಮೀನಿರಲಿ, ಅದು ಸಿ ಜಮೀನಿರಲಿ, ಡಿ ಜಮೀನಿರಲಿ, ಗೋಮಾಳಿರಲಿ, ಮತ್ತೊಂದಿರಲಿ, ಅದು ಅರಣ್ಯ ಜಮೀನಿರಲಿ, ಯಾವುದೇ ಜಮೀನಿದ್ರೂ ಸಹ ಆ ಜಮೀನು ರೈತರು ಸಾಗುವಳಿ ಮಾಡ್ತಾ ಇದ್ರ ಅಲ್ಲಿಂದ ರೈತರು ಒಕ್ಕಲೆಬ್ಬಿಸಬಾರದು. ಅಲ್ಲಿ ಯಾರು ನಿಜವಾಗ್ಲೂ ಅಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ ಅವರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಸರ್ಕಾರಕ್ಕೆ ಮನವಿ ಮಾಡ್ಲಿಕ್ಕೆ ಬಂದಿದ್ದೀವಿ. ಅದನ್ನ ಬೇಗ ಪರಿಹರಿಸ್ತೀವಿ ಅಂತ ಹೇಳಿ ಹಿಂಗೆ ಸರ್ಕಾರಗಳು ಬರ್ತಾನೆ ಇದ್ದಾವೆ, ಹೋಗ್ತಾನೆ ಇದ್ದಾವೆ. ಯಾಕೆ ದೃಢ ಕೊಟ್ಟು ಅವ್ರು ನಿಲ್ತಾ ಇಲ್ಲ ಅನ್ನೋದು ಸಮಸ್ಯೆ ಕಾಡ್ತಾ ಇದೆ. ಆಶ್ವಾಸನೆ ಮಾಡಿದ ತಕ್ಷಣ ಇನ್ನೇನೋ ಕೊಡ್ತಾರೆ ಅನ್ನೋಷ್ಟೆಲ್ಲ ನಾವು ಮತ್ತೆ ಎದ್ದು ನಿಂದಿರೋದು, ಮತ್ತೆ 2 ತಿಂಗಳ ಅನ್ಕೋತು ಕಾಯ್ತಾ ಕೊಡೋದು, ಹಿಂಗೆ ಬರ್ತಾನೆ ಇದ್ದಾವೆ, ಹೋಗ್ತಾ ಇದ್ದಾವೆ. ಯಾಕೆ ಇದನ್ನ ಗಮನ ಹರಿಸ್ತಾ ಇಲ್ಲ? ಯಾಕೆ ಇದು ಸಮಸ್ಯೆ ತನಿಸ್ತಾ ಇಲ್ವಾ? ಭೂಮಿ ನಾವು ಯಾರು ಕೂಡ ಒಂದು ಉದ್ಯಮವಾಗಿ ನಾವು ಏನೋ ಒಂದು ದೊಡ್ಡ ಕಾರ್ಖಾನೆ ಕಟ್ತೀವಿ, ಏನೋ ಒಂದು ಉದ್ಯಮ ಮಾಡ್ತೀವಿ ಅಂತ ಹೊರಟಿಲ್ಲ. ಭೂಮಿ ನಮ್ಮ ಜೀವನ ಅದ, ಭೂಮಿ ನಮ್ಮ ಬದುಕದ, ಅದರ ಮೇಲೇನೆ ಈ ಜನ ನಿಂತದ. ಯಾಕೆ ಈ ಭೂಮಿಗೆ ಸಲುವಾಗಿ ಇವ್ರು ಇಷ್ಟು ಮಾಡ್ತಾ ಇದ್ದಾರೆ? ಒಂದಲ್ಲ ಎರಡಲ್ಲ, ನಿತ್ಯನೂ ಇದ್ರ ಸಲುವಾಗಿ ಜನ ಸಮಸ್ಯೆನ ಎದುರಿಸ್ತಾ ಇದ್ದೀವಿ. ನಾವು ಯಾರೂ ಕೂಡ ಎಲ್ಲೋ 1 ವರ್ಷ 2 ವರ್ಷಕ್ಕಾಗಿ ನಾವು ಇಲ್ಲಿ ಸಾಗುವಳಿ ಮಾಡ್ತಾ ಇಲ್ಲ. ಮುತ್ತಾತನ ಹಿಡಿದು 40 ವರ್ಷ ಮೇಲ್ಪಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೇನು ನಮಗೆ ಸಿಗ್ತಾ ಇದೆ? ನಾವು ಎಲ್ಲದಕ್ಕೂ ಬದ್ಧವಾಗಿ ಕೇಳ್ತಾ ಇದ್ದೀವಿ. ಎಷ್ಟು ಸುಮಾರು ಉದಾಹರಣೆಗಳು ಕೇಳ್ತಾ ಇದ್ದಾವೆ. ಭೂಮಿಗಾಗಿ ಎಷ್ಟು ಜನರಿಗೆ ದೌರ್ಜನ್ಯಗಳಾಗ್ತಾ ಇದ್ದಾವೆ. ನೇರವಾಗಿ 100 ಎಕರೆ 200 ಎಕರೆ ಇವರಿಗೆ ಬೇರೆ ಬೇರೆ ಕಂಪನಿಗಳಿಗೆ ಕೊಡೋಕ್ಕೆ ಭೂಮಿ ಇರ್ತದೆ. ನಾವು ಉತ್ತು ಬೀಳ್ತೀವಿ, ಅದರ ಮೇಲೆ ಕುಟುಂಬನ ನಡೆಸ್ತೀವಿ ಅಂದರೂ ಯಾಕೆ ಭೂಮಿ ಕೊಡ್ತಾ ಇಲ್ಲ? ಇಲ್ಲೇನು ನಾವು ಸುಮ್ಮನೆ ಕುಂತಿಲ್ಲ, ಆದರೂ ಯಾಕೆ ಇದನ್ನು ಗಮನ ಹರಿಸ್ತಾ ಇಲ್ಲ? ದಯವಿಟ್ಟು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನಾವು ಯಾವತ್ತೂ ನಮ್ಮ ಭೂಮಿಯನ್ನು ಬಿಟ್ಟು ನಾವು ತಗೊಳ್ಳೋದಿಲ್ಲ ಅಂತ ಹೇಳಿ ಈ ಮೂಲಕ ನನ್ನ ಮಾತನ್ನು ಹೇಳಿ ಆಗಿರ್ಲಿ, ಕಂದಾಯ ಇಲಾಖೆದಾಗಿರ್ಲಿ, ಎಲ್ಲ ಬಂಧುಗಳೇ, ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕೇಳಬೇಕು. ನಡವರ್ಕ್ ಯಾರು ಮಾತಾಡಬೇಕು.
ನೀವು ಮಾತಾಡಿದ್ರೆ ನಾವು ಏನು ಹೇಳ್ತೀವಿ ಗೊತ್ತಾಗೋದು. ಪತ್ರ ಕೊಡಬೇಕು. ಈ ಮೇಲಿನ ಎಲ್ಲ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಎಲ್ಲ ಸಾಗುವಳಿದಾರರ ಅರ್ಜಿಗಳನ್ನು ಅಕ್ರಮ ಸಕ್ರಮ ಸಮಿತಿಯ ಮುಂದೆ ಇಟ್ಟು ಭೂಮಿಯನ್ನು ಮಂಜೂರು ಮಾಡಿ ಹಕ್ಕುಪತ್ರ ಕೊಡ್ತೀರಿ ಎಂದು ನಂಬಿ ಬರಕೊಟ್ಟ ವಿನಂತಿ ಅರ್ಜಿ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಮ್ಮ ಕಾರ್ಯಾಲಯದ ಮುಂದೆ ವಿವಿಧ ಸಂಘಟನೆಗಳ ಮುಖಾಂತರ ಧರಣಿ ಸತ್ಯಾಗ್ರಹ ಅಥವಾ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗುತ್ತದೆ ಅಂತ ಈ ಮೂಲಕ ತಿಳಿಯಪಡಿಸುತ್ತೇವೆ. ನಮೂನೆ 57ರಲ್ಲಿ ಸಲ್ಲಿಕೆಯಾಗಿದ್ದ ಯಾವುದೇ ಅರ್ಜಿಯನ್ನು ತಿರಸ್ಕರಿಸದೆ ಎಲ್ಲ ಬಡ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಬೇಕು. ನಮೂನೆ 57ರಲ್ಲಿ ಅರ್ಜಿ ಸಲ್ಲಿಸುವಾಗ ಬಹಳಷ್ಟು ಸಾಗುವಳಿದಾರರು ಮಾಹಿತಿ ಗೊತ್ತಿಲ್ಲದ ಕಾರಣ 57ರಲ್ಲಿ ಅರ್ಜಿ ಸಲ್ಲಿಸಲು ಆಗಿರುವುದಿಲ್ಲ. ಪುನಃ ನಮೂನೆ 57ರಲ್ಲಿ ರಿಜೆಕ್ಟ್ ಮಾಡಬಾರ್ದು, ಎಲ್ಲ ಅರ್ಜಿಗಳನ್ನ ಪರಿಗಣಿಸಬೇಕು ಮತ್ತು ಭೂಮಿಯಲ್ಲಿ ಸಾಗುವಳಿ ಮಾಡಿದವರೆಲ್ಲರೂ ಅರ್ಹ ಫಲಾನುಭವಿಗಳಂತೆ ಪರಿಗಣಿಸಬೇಕು. ಅದು ಭೂಮಿ ಯಾವುದೇ ಇರಲಿ, ವಕಫ್ ಭೂಮಿ ಇರಲಿ ಅಥವಾ ಮುಜರಾಯಿ ಭೂಮಿ ಇರಲಿ, ಸರ್ಕಾರಿ ಜಮೀನುಗಳು ಇರಲಿ, ಯಾವುದೇ ಇರಲಿ, ಅದು ಅಲ್ಲಿ 30-40 ವರ್ಷದಿಂದ ಅವ್ರು ಕಬ್ಜದಲ್ಲಿದ್ದಾರೆ ಅಂತಂದ್ರೆ ಅದು ಭೂಮಿ ಅವ್ರದ್ದೇ. ಅದು ಎಲ್ಲನೂ ಆ ಕಾನೂನನ್ನು ತಿದ್ದುಪಡಿ ಮಾಡಿ ರೈತರಿಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತೀವಿ. ಸರಿ ಸರ್. ನನ್ನ ಹೆಸರು ಅಣ್ಣಾರ ಈಡಿಗೆ, ಕರ್ನಾಟಕ ಪ್ರಾಂತ ರೈತರಿಗೆ ಬಿಜಾಪುರ ಜಿಲ್ಲಾ. ಇವತ್ತಿನ ದಿವಸ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಹಾಗೂ ದಲಿತ ಹಕ್ಕು ಸಮಿತಿಯಿಂದ ಬಗರ್ ಹುಕಂ ಸಾಗುವಳಿದಾರದು ಇವತ್ತಿನ ದಿವಸ ಸಿದ್ದೇಶ್ವರ ಗುಡಿದಿಂದ ಜಿಲ್ಲಾಧಿಕಾರಿ ಕಚೇರಿ ತನಕ ಮೆರವಣಿಗೆ ಮುಖಾಂತರ ಬಂದಿದೆ. ಯಾಕೆ ಬಂದಿದ್ದೇವೆ ಅಂತಂದ್ರೆ ಕಳೆದ 40-45 ವರ್ಷದಿಂದ ಈ ಭೂಮಿದವರು ಸಾಗುವಳಿ ಮಾಡ್ತಾನೆ ಇದ್ದಾರೆ. ಮತ್ತು ಹೊಸೂರ, ಶಿರಬೂರ, ಕಣ್ಬೂರ, ಚಿಕ್ಕಗಲ್ಗಲಿ ಇದು 4 ಊರೊಳಗೆ 519 ಎಕರೆ ಭೂಮಿಯನ್ನು ಏನದ ಅದದು ಸಾಕು ಅನ್ನೋಷ್ಟು ಮನವಿ ಪತ್ರ ಕೊಟ್ಟರು. ಮೊನ್ನೆ ಮತ್ತೆ ನೋಟಿಸ್ ಕೊಟ್ಟಾರಂದ್ರೆ ಅದು ನಾವು ಸಹಿಸ್ಲಾಕ ಸಾಧ್ಯನೇ ಇಲ್ಲ. ಈ ಹೋರಾಟ ಏನದ ಇಲ್ಲಿದಿಂದ ಮತ್ತೆ ಪ್ರಾರಂಭ ಆಗ್ತದೆ. ಮತ್ತು ಅದು 57ನೇ ನಂಬರ್ ಫಾರ್ಮ್ ಎಷ್ಟು ಜನ ಲಕ್ಷಾಂತರ ಜನ ಏನು ಇದು ಫಾರ್ಮ್ ಹಾಕ್ಯಾರ ಅವ್ರಿಗೆ ಶೀಘ್ರದಲ್ಲಿನೇ ಹಕ್ಕುಪತ್ರ ಕೊಡಬೇಕು. ಯಾಕಂದ್ರೆ ರೈತರ ಅನ್ಕಿಸ್ನಂದ್ರೆ ನಮ್ಮ ಬೆನ್ನೆಲುಬು ಅನ್ಕಿಸ್ನ ನಮ್ಮ ದೇಶದ ಪ್ರಧಾನಮಂತ್ರಿಯವರೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರೇ ಹೇಳ್ಯಾರ, ಜೈ ಜವಾನ್ ಜೈ ಕಿಸಾನ್ ಅನ್ಕಿಸಿನ. ಆದ್ರೆ ಇವತ್ತಿನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಏನದ ಒಳ್ಳವರಿಗೆ ಭೂಮಿ ಕೊಡೋಲ್ಲ, ಆದ್ರೆ ದೊಡ್ಡ ಕಂಪನಿಗೆ ಏನದ ಸಾಕಾದಷ್ಟು ಭೂಮಿಯನ್ನು ಕೊಡಕತ್ತಾರ. ಆದ್ರೆ ಈ ಫರ್ಪೆ ಏನದ ನಾವು ಯಾವ ಕಾಲಕ್ಕೆ ನಾವು ಬಿಡುದಿಲ್ಲ. ರೈತರಿಗೆ ಯಾರು ಉಳ್ತಾರೋ ಅವ್ರಿಗೆ ಹಕ್ಕುಪತ್ರ ಶೀಘ್ರದಲ್ಲಿನೇ ಕೊಡಬೇಕು. ಇಲ್ಲಾಂದ್ರೆ ನಾವು ಇದೇ DC ಆಫೀಸ್ ಕಚೇರಿ ಮುಂದೆ ಏನದ ನಾವು ಅನಿರ್ದಿಷ್ಟವಾದಂಥ ಸತ್ಯಾಗ್ರಹ ಹಮ್ಮಿಕೊಳ್ಬೇಕಾಗ್ತದೆ. ದೊಡ್ಡ ಪ್ರಮಾಣದ ಚಳವಳಿ ಮಾಡಬೇಕಾಗ್ತದೆ. ಎಲ್ಲರಿಗೂ ಸಂಘಟನೆ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ದೊಡ್ಡ ಹೋರಾಟಕ್ಕೆ ನಾವು ಗುರಿ ಆಗಬೇಕಾಗ್ತದೆ. ಆ ತನಕ ಏನದ ನಾವು ಈ ಹೋರಾಟವನ್ನು ಬಿಡುವುದಿಲ್ಲ. ಎಲ್ಲ ರೈತರಿಗೆ ನಾಯಿ ಮುಂದೆ ರೊಟ್ಟಿ ಹಾಕಿದ್ರೆ ಅಷ್ಟೇ ತಿಂತದೆ, ರೊಕ್ಕ ಹಾಕಿದ್ರೆ ತಿಂತದೇನ. ಬಂಡವಾಳಗಾರರ ಮುಂದೆ ನೀವು ರೊಟ್ಟಿ ಹಾಕ್ಲಕತ್ತೀರಿ, ಆದ್ರೆ ಇದು ರೊಕ್ಕ ಹಾಕ್ಲಕತ್ತೀರಿ. ಆದ್ರೆ ನಮ್ಮ ರೈತರಿಗೆ ಅನ್ನ ಹಾಕು ರೈತರಿಗೆ ಅನ್ನೋ ಒಂದು ಭೂಮಿ ಇಷ್ಟು ಕೊಡ್ಲಾಕ ಅವ್ರದ್ದು ಹಕ್ಕದ. ಭೂಮಿ ಅಂದ್ರೆ ಅವ್ರದ್ದು ಹಕ್ಕದ. ಅವ್ರದ್ದು ಹಕ್ಕು ಪಡೆದುಕೊಳ್ಳುತ್ತ ನಾನು ದಲಿತ ಹಕ್ಕು ಸಮಿತಿ ಮತ್ತು ಈ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಈ ಹೋರಾಟವನ್ನು ಮುಂದಿನ ದಿವಸದೊಳಗೆ ಅತಿ ಶೀಘ್ರ ಒಳಗೆ ಒಂದಿಷ್ಟು ಇದು ಏನಂತಾರೆ ದೊಡ್ಡ ಪ್ರಮಾಣದೊಳಗೆ ಈ ಹೋರಾಟವನ್ನು ಹಮ್ಮಿಕೊಳ್ತೀವಿ ನಾವು. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಸುರೇಖಾರೆ. ಎಲ್ರಿಗೂ ಜೈ ಭೀಮ್. ನಾನು ಇಂಡಿ ತಾಲೂಕಿನಿಂದ ಬಂದಿದ್ದೀನಿ. ನನ್ನ ಹೆಸರು ಭುವನೇಶ್ವರಿ ಅಂತ. ನಾನಿವತ್ತು ಬಗರ್ ಹುಕಂ ಸಾಗುವಳಿ ರೈತರ ಜೊತೆ ನಾನಿದ್ದೀನಿ. ಸುಮಾರು 40-45 ವರ್ಷದಿಂದ ನಾವು ಸಾಗುವಳಿ ಮಾಡ್ತಾ ಬಂದಿದ್ದೀವಿ. ಸುಮಾರು ಜನ ರೈತರು ಬಿಜಾಪುರ ಜಿಲ್ಲೆಯಲ್ಲಿ 50 ನಂಬರ್ ಫಾರ್ಮ, 53ನೇ ನಂಬರ್ ಫಾರ್ಮ, ಇತ್ತೀಚೆಗೆ ಆನ್ಲೈನಲ್ಲಿ 57ನೇ ಫಾರ್ಮ್ ಕೂಡ ತುಂಬಿದ್ದಾರೆ. ಇಲ್ಲಿವರೆಗೂ ನಾನು ಕೂಡ ಬಗರ್ ಹುಕಂ ಸಾಗುವಳಿದಾರರ ರೈತರ ಮಗಳಾಗಿ ನಾನು ಕೇಳ್ತಾ ಇದ್ದೀನಿ, ನಮಗೆ ಭೂಮಿ ಬೇಕು, ನಮ್ಮ ಭೂಮಿಯ ಪಟ್ಟ ನಮಗೆ ಬೇಕು, ಭೂಮಿಯ ಹಕ್ಕುಪತ್ರ ನಮಗೆ ಬೇಕು ಅಂಥೇಳಿ ನಾನಿವತ್ತು ಜಿಲ್ಲಾಧಿಕಾರಿಗಳ ಭವನ ಎದುರುಗಡೆ ಇದ್ದೀನಿ, ಕಾರ್ಯಾಲಯದ ಮುಂದಿದ್ದೀನಿ. ನಮ್ಗೆ ಹಕ್ಕುಪತ್ರ ಬೇಕು ಅಂತ ಹೇಳಿ ನಾನು ಕೇಳಕ್ಕೆ ಬಂದಿದ್ದೀನಿ. ಸುಮಾರು 40 ವರ್ಷದಿಂದ ನಾವು ಸಾಗುವಳಿ ಮಾಡ್ತಾ ಇದ್ದೀವಿ. ಸರ್ಕಾರನೇ ಆದೇಶ ಮಾಡದಂತೆ 2019ರಲ್ಲಿ ಅದು ಅರ್ಜಿ ಕರೆದಿತ್ತು. ನಾವು ಹೋಗಿ ಅಲ್ಲಿ ಆನ್ಲೈನ್ ಅರ್ಜಿಯನ್ನು ಹಾಕಿದ್ದೀವಿ. ಸುಮಾರು 10 ಲಕ್ಷ ಇಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ ರೈತರು ಅಂತ ಹೇಳ್ತಾ ಇದ್ದಾರೆ. 10 ಲಕ್ಷದ ಜನ ಇಲ್ಲಿ ಸ್ಟ್ರೆಂತ್ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ಲ. ಸುಮಾರು ಜನ ಭೂಮಿ ಕೇಳ್ತಾ ಇದ್ದಾರೆ. ಆ ಕಡೆ ಸರ್ಕಾರಕ್ಕೆ ಲಕ್ಷ್ಯ ಇಲ್ಲ. ನಮಗೆ ಭೂಮಿ ಕೇಳಬೇಕು ಅಂಥೇಳಿ, ಭೂಮಿ ಕೊಡಬೇಕು, ಭೂಮಿ ನಮಗೆ ಬೇಕು ಅಂತ ಹೇಳಿ ನಾವು ಇಲ್ಲಿ ಕೇಳ್ತಾ ಇದ್ದೀವಿ.
ಅವರು ಹೇಳಿದ ಒಂದು ಸೂಚನೆ ಅಂತೆಯೇ 2021ರಲ್ಲಿ GPS ಮಾಡಿದ್ದಾರೆ, ಅಲ್ಲಿ ಬಂದು ಪರಿಶೀಲನೆ ಮಾಡಿದ್ದಾರೆ. ಎಲ್ಲರೂ ಭೂಮಿ ಅವರು ಉಳುಮೆ ಮಾಡ್ತಾ ಇದ್ದಾರೋ ಇಲ್ಲಿ ನೋಡಿದ್ದಾರೆ. ಸುಮಾರಷ್ಟು ಬೆಳೆಗಳು ಬೆಳೀತಾ ಇದ್ದೀವಿ. ನಮಗೆ ಸಾಕ್ಷಿಯಾಗಿ ನಮ್ಮ ಹೊಲಗಳಲ್ಲಿ ನಮ್ಮ ಗಿಡ ಮರಗಳನ್ನೇ ಸಾಕ್ಷಿಗಳು ಹೇಳ್ತಾ ಇದ್ದಾವೆ. ನಾವು 20 ವರ್ಷ 40 ವರ್ಷದಿಂದ ನಾವು ಇಲ್ಲಿ ಉಳುಮೆ ಮಾಡ್ತಾ ಇದ್ದೀವಿ ಅಂತೇಳಿ. ಆದರೂ ಇನ್ನೂ ಏನು ಅವ್ರಿಗೆ ಸಾಕ್ಷಿ ಬೇಕು? ಇತ್ತೀಚೆಗೆ ಬಂದು ಮತ್ತೊಮ್ಮೆ GPS ಆಗಬೇಕು, ಮತ್ತೊಮ್ಮೆ ಸ್ಥಾನಿಕ ಪರಿಶೀಲನೆ ಆಗಬೇಕು ಅಂಥೇಳಿ ಇದು ಎಷ್ಟು ದಿನ ನಮ್ಮನ್ನು ಪರೀಕ್ಷೆಗೆ ಇವರು ಓಡ್ತಾ ಇದ್ದಾರೆ ಅನ್ನೋ ನಮ್ಮ ಕೋಪನ ನಾವು ಹೇಗೆ ಅದನ್ನು ನಾವು ಪ್ರತೀಕಾರ ಹಾಕಬೇಕು ಅಂಥೇಳಿ ನಮಗೆ ತಿಳಿತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಡ ಜನರ ಬಡ ರೈತರ ಹೊಟ್ಟೆ ಮೇಲೆ ನೀವು ಕಾಲು ಹಿಡಿಲಿಕ್ಕೆ ಹೋಗಬೇಡ್ರಿ ಅಂಥೇಳಿ ಈ ಮೂಲಕ ನಾನು ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ನಮಗೆ ನಮ್ಮ ಭೂಮಿ ಬೇಕೇ ಬೇಕು ಅಂಥೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್, ಇವತ್ತು ಪ್ರತಿಭಟನೆ ಇಲ್ಲಿ ಬಿಜಾಪುರದಲ್ಲಿ ಅಷ್ಟೇ ಇದನ್ನ ರಾಜ್ಯದ ಇಲ್ಲ ಸರ್, ರಾಜ್ಯಾದ್ಯಂತ ಈ ಹೋರಾಟನೂ ನಡೀತಾ ಇದೆ. ಇದರ ಜೊತೆಗೆ ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿ ಕೂಡ ನಡೀತಾ ಇದೆ. ಈಗ ಬರುವ ಅಧಿವೇಶನ ಇದೆಲ್ಲ ಡಿಸೆಂಬರ್ 9ಗೆ ಇದೆಲ್ಲ ಚಳಿಗಾಲ ಅಧಿವೇಶನ ಸ್ಟಾರ್ಟ್ ಆಗದೆ. ಬಟ್ ಅಲ್ಲಿ ಏನಾದ್ರು ನೀವು ಹೋಗಿ ಮುತ್ತಿಗೆ ಹಾಕೋದು, ಪ್ರತಿಭಟನೆ ಮಾಡೋದು ಯಾವ್ದಾರೆ ಏನು ಮಾಡ್ತಾ ಇದ್ದಾರೆ? ಖಂಡಿತ ಸರ್. ಈಗ ನಾವು ಮನವಿಯಾಗಿ ನಾವು ಇಲ್ಲಿ ಕೇಳ್ತಾ ಇದ್ದೀವಿ. ಈ ಮನವಿಗೆ ಅವರು ಒಪ್ಪದೇ ಇದ್ರೆ ಖಂಡಿತ ನಾವು ಅಲ್ಲಿ ಬೃಹತ್ ಹೋರಾಟ ಮಾಡೋದು ಖಂಡಿತ ಇದೆ ಸರ್. ಮೇಡಮ್, ಹೆಸರು? ನನ್ನ ಹೆಸರು ಭುವನೇಶ್ವರಿ ಕಾಂಬಳೆ ಸರ್.